ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಯಂ ತೇಜಮನ್ನಾಯಗೇಯಂ ತದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 34ನೆಯ ಶ್ಲೋಕ. ಈ ಹಿಂದೆ ಭಗವಂತನ ನಾಲಿಗೆ ಯಾವುದು, ಭಗವಂತನ ಈ ಉಸಿರು ಯಾವುದು, ಹೀಗೆ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬಂದಿದ್ರು. ಈಗ ಮುಂದುವರಿಸ್ತಾ ಇದ್ದಾರೆ 34ನೆಯ ಶ್ಲೋಕ. ಈಶಸ್ಯ ಕೇಶಾನ್ ವಿದುರಂಬುವಾಹಾನ್ ವಾಸಸ್ತು ಸಂಧ್ಯೆ ಕುರುವರ್ಯ ಭೂಮ್ನಃ ಅವ್ಯಕ್ತಮಾಹುಃ ಹೃದಯಂ ಮನಸ್ತು ಸಚಂದ್ರಮಾಃ. ಸರ್ವವಿಕಾರಕೋಶಃ. ಈ ಶ್ಲೋಕದ ಮೊದಲಿಗೆ ದೇವರ ಕೂದಲುಗಳು ಯಾವುದು ಅಂತ ಹೇಳ್ತಾರೆ. ದೇವರ ಕೂದಲುಗಳು ಅಂದ್ರೆ ಯಾವುದು ಅಂದ್ರೆ ಅಂಬುವಾಹ ಅಂತ ಶಬ್ದ ಬಳಸ್ತಾರೆ. ಅಂಬುವಾಹ, ಅಂಬು ಅಂದ್ರೆ ಏನು? ನೀರು. ನೀರನ್ನ ಹೊತ್ಕೊಂಡು ಹೋಗುವಂತದ್ದು ಯಾವ್ದಿದೆ ಅದು ಅಂಬುವಾಹ. ಅಂದ್ರೆ ಮೋಡಗಳು ಅಂತ ಅರ್ಥ. ಆಕಾಶದಲ್ಲಿರುವಂತಹ ಮೋಡಗಳು ದೇವರ ಕೂದಲುಗಳಂತೆ. ಹೀಗೆ ಆ ಕೂದಲನ ಭಾಗವನ್ನ ಆಶ್ರಯಿಸಿಕೊಂಡು ಈ ಮೋಡಗಳೆಲ್ಲ ಭದ್ರವಾಗಿ ಆಕಾಶದಲ್ಲಿ ನಿಂತಿದೆ, ಕಾಣಿಸ್ತಾ ಇದ್ದಾವೆ. ಇದು ಭಗವಂತನ ಕೂದಲಿನ ಪರಿಚಯ ಆಯ್ತು. ಇನ್ನು ಅವನ ಬಟ್ಟೆ ಬಗ್ಗೆ ಬರ್ತಾರೆ. ಅವನ ವಸ್ತ್ರ ಯಾವುದು? ದೇವರ ವಸ್ತ್ರ ಯಾವುದು ಅಂದ್ರೆ ಕುರುವರ್ಯ ಕುರುಶ್ರೇಷ್ಠ ಪರೀಕ್ಷಿತ ಕೇಳು, ಏನು ಯಾವುದು ವಸ್ತ್ರ ಅಂದ್ರೆ ಸಂಧ್ಯೆ. ಎರಡು ಸಂಧ್ಯಾ
ಕಾಲಗಳೇನಿದೆ ಆ ಸಂಧ್ಯಾ ಕಾಲಗಳೇ ಆ ದೇವರ ಎರಡು ವಸ್ತ್ರ ಅಂತೆ. ಸರಿ, ಅವ್ಯಕ್ತ ಮಾಹುರ್ ಹೃದಯಂ ಅಂತ ಮುಂದಕ್ಕೆ ಹೃದಯದ ಬಗ್ಗೆ ಬಂದ್ರು. ಭಗವಂತನ ಹೃದಯ ಯಾವುದು? ಭಗವಂತನ ಹೃದಯ ಅಂದ್ರೆ ಅದು ಅವ್ಯಕ್ತ ತತ್ವ, ಅಂದ್ರೆ ಪ್ರಕೃತಿ, ಅಂದ್ರೆ ಪ್ರಕೃತಿ ಅಭಿಮಾನಿ ಲಕ್ಷ್ಮೀ ದೇವಿ ಅಂತ. ಅದು ಸರಿಯಾಗೂ ಕೂಡ ಇದೆ. ಹೃದಯ ಪ್ರದೇಶವನ್ನೇ ಲಕ್ಷ್ಮೀ ದೇವಿ ಆಶ್ರಯಿಸಿಕೊಂಡಿರ್ತಾಳೆ. ಮೂಲ ಪ್ರಕೃತಿ ಅದು ಭಗವಂತನ ಹೃದಯ ಅಂತೆ. ಇನ್ನು ಚಂದ್ರ ಏನು? ಚಂದ್ರ ಅದು ಭಗವಂತನ ಮನಸ್ಸು. ಮನಸ್ಸು ಚಂದ್ರ. ನಿಜವಾಗಿ ಚಂದ್ರನಂತೆ ಭಗವಂತನ ಮನಸ್ಸು ತಂಪೆ. ಅವನು ಯಾವತ್ತೂ ಸಿಟ್ಟಾಗಲ್ಲ, ಹಾಗೆ ಇದ್ದು ಅನುಗ್ರಹ ಮಾಡ್ತಾನೆ ತಂಪಾಗಿ. ಈ ಮನಸ್ಸಿನ ಆಶ್ರಯವನ್ನ ಪಡಿತಾ ಚಂದ್ರ ಇದ್ದಾನೆ. ಇಂಥ ಚಂದ್ರ ಹೇಗಿರ್ತಾನೆ ಚಂದ್ರ ಅಂದ್ರೆ ಸರ್ವ ವಿಕಾರ ಕೋಶ. ಯಾವ್ದ್ಯಾವ್ದು ಮನಸ್ಸಿಗೆ ವಿಕಾರಗಳು ಅಂತ ಆಗತ್ತೆ, ಕಾಮ ಕ್ರೋಧ ಏನೇನಿದೆ ಇದೆಲ್ಲ ಮನೋವಿಕಾರ, ಮನಸ್ಸಿಗಾಗುವಂತಹ ವಿಕಾರ. ಈ ವಿಕಾರ ಮೂಲ ಪ್ರವರ್ತಕ ಯಾರು ಈ ವಿಕಾರಗಳಿಗೆಲ್ಲ? ಈ ಚಂದ್ರನೇ. ಚಂದ್ರ ಸರಿ ಇದ್ದ ಅಂದ್ರೆ ಮನಸ್ಸು ಸರಿ ಇರತ್ತೆ ಅಂತ ಅರ್ಥ. ಆದ್ರೆ ದೇವರ ಮನಸ್ಸನ್ನ ನೆನಪಿಸ್ಕೊಳ್ತಾ ನಾವು ಚಂದ್ರ ನೆನಪಿಸ್ಕೊಂಡಾಗ ಚಂದ್ರ ನಮಗೆ ಒಳ್ಳೇದೇ ಮಾಡ್ತಾನೆ. ಆಗ ಯಾವುದೇ ಒಂದು ವಿಕಾರಕ್ಕೆ ನಾವು ಒಳಗಾಗಲ್ಲ. ಈ ನಿಟ್ಟಿನಲ್ಲಿ ಈ ಭಗವಂತನ ಮನಸ್ಸಿನ ಬಗ್ಗೆ ಅಲ್ಲಿ ವಿವರಿಸಿದ್ದಾರೆ. ಇನ್ನು ಮುಂದಕ್ಕೆ ಹೇಳ್ತಾರೆ ಅವನ ಶಕ್ತಿ, ಅವನ ಬುದ್ಧಿ ಯಾವುದು ಅನ್ನೋದನ್ನೆಲ್ಲ ಈಗ ತಿಳಿಸ್ತಾ ಹೋಗ್ತಾರೆ. 35ನೇ ಶ್ಲೋಕ. ವಿಜ್ಞಾನ ಶಕ್ತಿಂ ಮತಿಮಾಮನಂತೆ ಸರ್ವಾತ್ಮನೋಂತಹ ಕರಣಂ ಗಿರಿತ್ರಃ. ಅಶ್ವಾಶ್ವತರ್ಯುಷ್ಟ್ರ ಗಜಾನಖಾನಿ ಸರ್ವೇ ಮೃಗಾಃ ಪಶವಃ ಶ್ರೋಣಿದೇಶೇ. ಇನ್ನು ಅವನ ಬುದ್ಧಿ ಬಗ್ಗೆ ಹೇಳ್ತಾರೆ. ಭಗವಂತನ ಬುದ್ಧಿ ಅಂದ್ರೆ ಯಾವುದು? ವಿಜ್ಞಾನ ಶಕ್ತಿ ಏನಿದೆ ಆ ವಿಜ್ಞಾನ ಶಕ್ತಿ ಅದೇ ಬುದ್ಧಿ ಅಂತ. ವಿಜ್ಞಾನ ಶಕ್ತಿ ಅಂದ್ರೆ ಏನು ಅಂತ ಇಲ್ಲಿ ವಿವರಣೆ ಮಾಡ್ಬೇಕು. ವಿಜ್ಞಾನ ಶಕ್ತಿ ಅಂದ್ರೆ ಇನ್ಯಾರಲ್ವಂತೆ, ಅದು ಬ್ರಹ್ಮದೇವರು ಅಂತ ಅರ್ಥ. ವಿಜ್ಞಾನ ಶಕ್ತಿ ಅಂದ್ರೆ ಇಲ್ಲಿ ಬ್ರಹ್ಮದೇವರನ್ನು ತಗೊಂಡಿದ್ದಾರೆ. ಅವರು ಜ್ಞಾನ ಶಕ್ತಿಯನ್ನ ಪಡೆದವರು, ಜ್ಞಾನ ಸ್ವರೂಪಿಗಳು. ಆ ಬ್ರಹ್ಮದೇವರು ದೇವರ ಬುದ್ಧಿ ಅಂತ. ಹಾಗಾದ್ರೆ ದೇವರ ಬುದ್ಧಿಯನ್ನು ಆಶ್ರಯಿಸ್ಕೊಂಡು ಬ್ರಹ್ಮದೇವರಿದ್ದಾರೆ. ದೇವರಿಗೆ ಯಾವುದು ಸಂಕಲ್ಪಕ್ಕೆ ಚಿತ್ತಕ್ಕೆ ಬರುತ್ತೋ ಅದು ಬ್ರಹ್ಮದೇವರಿಗೆ ಗೊತ್ತಾಗುತ್ತೆ. ಆ ರೀತಿ ಅನುಗ್ರಹ ಮಾಡಿದ. ಅದ್ರ ದೇವರ ವಿರುದ್ಧವಾಗಿ ಬ್ರಹ್ಮದೇವರು ನಡೆಯಲ್ಲ. ಆ ವಿಜ್ಞಾನ ಶಕ್ತಿ ಅಂದ್ರೆ ವಿರಿಂಚ ಬ್ರಹ್ಮದೇವ ಏನಿದ್ದಾನೆ, ಆ ಬ್ರಹ್ಮದೇವ ಭಗವಂತನ ಬುದ್ಧಿ ಆಗಿದ್ದಾನೆ. ಅಂದ್ರೆ ಆ ಬುದ್ಧಿಯನ್ನ ಆಶ್ರಯಿಸಿಕೊಂಡಿರ್ತಾನೆ ಅಂತ ಅರ್ಥ. ಇಲ್ಲೆಲ್ಲ ಹಾಗೆ ಎಲ್ಲಾ ಶ್ಲೋಕಗಳಲ್ಲೂ ಅದೇ ಅರ್ಥದಲ್ಲೇ ನಾವು ತಿಳ್ಕೊಳ್ಬೇಕು. ಆ ಬ್ರಹ್ಮನೇ ಅವನ ಬುದ್ಧಿ ಅಂತ ಹಾಗರ್ಥ ಅಲ್ಲ. ಬ್ರಹ್ಮ ಅವನ ಬುದ್ಧಿ ಅನ್ನೋ ಅರ್ಥ ಏನ್ ಮಾಡ್ಕೊಬೇಕು ಅಂದ್ರೆ ಆ ಬುದ್ಧಿಯನ್ನ ಅವಲಂಬಿಸ್ಕೊಂಡು ಬ್ರಹ್ಮದೇವರಿದ್ದಾರೆ ಅಂತ. ಇನ್ನು ಅಂತಃಕರಣ ಯಾರು ಅಂತ ಬರೀತಾರೆ. ಸರ್ವಾತ್ಮನೋಂತಃಕರಣಂ ಗಿರಿತ್ರಃ. ರುದ್ರದೇವರು ಈಗ ಬರ್ತಾರೆ. ರುದ್ರದೇವರು ಭಗವಂತನ ಅಂತಃಕರಣ. ಅಂತಃಕರಣ ಅಂದ್ರೆ ಮನಸ್ಸು. ಮನಸ್ಸಿಗೆ ಅನೇಕ ಪ್ರಭೇದ ಇದೆ. ಚಿತ್ತಂ, ಚೇತನ, ಹೃದಯ, ಅಂತಃಕರಣ, ಅಹಂಕಾರ, ಹೀಗೆ ಅನೇಕ ಪ್ರಭೇದ ಇದೆ ಮನಸ್ಸಿಗೆ. ಅಲ್ಲಿ ಅಹಂಕಾರ ತತ್ವದಿಂದ ರುದ್ರದೇವರು ಹುಟ್ಟಿದ್ದು. ಅಲ್ಲಿ ಅಂತಃಕರಣ ಅನ್ನೋದ್ರೆ ರುದ್ರದೇವರೇ ಅಂತಃಕರಣ. ಅವರು ಗಿರಿತ್ರಹ ಅಂತ ಅನಿಸ್ಕೊಳ್ತಾರೆ. ಗಿರಿತ್ರಹ, ಗಿರಿ ಅಂದ್ರೆ ಕೈಲಾಸ ಪರ್ವತ. ಆ ಕೈಲಾಸ ಗಿರಿ ಪರ್ವತವನ್ನ ತ್ರಹ ರಕ್ಷಣೆ ಮಾಡೋರು ಅಂತ ಅರ್ಥ. ಅವರನ್ನ ಗಿರಿತ್ರ, ಕೈಲಾಸ ರಕ್ಷಣೆ ಮಾಡೋ ರುದ್ರದೇವರನ್ನ ಗಿರಿತ್ರ ಅಂತ ಕರೀತಾರೆ. ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ ಇಲ್ಲಿ. ಗಿರೇಹೇ ಪ್ರಾಣಂ ಯಸ್ಯ ಸಹ ತಥ ಅಂತ ಇನ್ನೊಂದು ಅರ್ಥ ಹೇಳಿದ್ದಾರೆ.
ವಿಜಯಧ್ವಜ ತೀರ್ಥರು. ಇದಕ್ಕರ್ಥ ವಾಯುದೇವರು ರಕ್ಷಣೆ ಮಾಡುವಂತ ರುದ್ರದೇವರು. ವಾಯುದೇವರನ್ನ ರಕ್ಷಣೆ ಮಾಡೋದಲ್ಲ, ವಾಯುದೇವರು ರುದ್ರದೇವರನ್ನ ರಕ್ಷಣೆ ಮಾಡ್ತಾರೆ. ಹೀಗೆ ವಾಯುದೇವರಿಂದ ರಕ್ಷಣೆಗೊಳ್ಳುವಂತಹ ರುದ್ರದೇವರಿಗೆ ಗಿರಿತ್ರ ಅಂತ ಕರೀತಾರೆ. ಯಾಕೆಂದ್ರೆ ಗಿರಿ ಅಂತಂದ್ರೆ ಅದು ವಾಯುದೇವರನ್ನ ಹೇಳೋ ಶಬ್ದ. ಅವರು ಮಾತಿನ ಸ್ವರೂಪ, ವಾಗಭಿಮಾನಿ ದೇವತೆ. ಅಂತ ವಾಗಭಿಮಾನಿಯಾದ ವಾಯುದೇವರಿಂದ ರಕ್ಷಣೆಗೊಳ್ಳುತ್ತಾ ಇದ್ದಾರೆ ರುದ್ರದೇವರು. ಅದಕ್ಕೆ ಅವ್ರಿಗೆ ಗಿರಿತ್ರ ಅಂತ ಕರೀತಾರೆ. ಅದನ್ನ ಗಿರಿಯಿಂದ ರಕ್ಷಣೆ ಪಡಿತಾ ಇದ್ದಾರೆ, ಆದ್ರಿಂದ ಗಿರಿತ್ರ. ಗಿರಿಗೆ ರಕ್ಷಣೆ, ಕೈಲಾಸಕ್ಕೆ ರಕ್ಷಣೆ ನೀಡ್ತಾ ಇದ್ದಾರೆ, ಪಾಲನೆ ಮಾಡ್ತಾ ಇದ್ದಾರೆ, ಅದ್ರಿಂದಲೂ ಗಿರಿತ್ರ ಅಂತ ರುದ್ರದೇವರಿಗೆ ಕರೀತಾರೆ. ಇಂಥ ರುದ್ರದೇವರು ತಾವು ಭಗವಂತನ ಅಂತಃಕರಣವನ್ನ ಆಶ್ರಯಿಸಿಕೊಂಡಿದ್ದಾರೆ. ಇನ್ನು ಭಗವಂತನ ಉಗುರುಗಳು ಯಾವುದು? ನಖಾನಿ. ಭಗವಂತನ ಉಗುರು ಇವುಗಳಂತೆ. ಯಾವುದು? ಅಶ್ವ, ಅಶ್ವತರಿ, ಉಷ್ಟ್ರ, ಗಜ. 4 ಹೇಳ್ತಾರೆ. ಅಶ್ವ ಅಂದ್ರೆ ಕುದುರೆ, ಅಶ್ವತರಿ ಅಂದ್ರೆ ಹೇಸರಗತ್ತೆ. ಅಶ್ವ ಅಂದ್ರೆ ಕುದುರೆ, ಅಶ್ವತರಿ ಅಂದ್ರೆ ಹೇಸರಗತ್ತೆ. ಮತ್ತೆ ಉಷ್ಟ್ರ ಅಂದ್ರೆ ಒಂಟೆ, ಗಜ ಅಂದ್ರೆ ಆನೆ. ಈ ಪ್ರಾಣಿಗಳೇನಿದಾವೆ ಇದು ಭಗವಂತನ ಉಗುರುಗಳು. ಅಂದ್ರೆ ಉಗುರನ್ನ ಆಶ್ರಯಿಸಿಕೊಂಡಿವೆ, ಅಲ್ಲಿಂದ ಬಂದಿತ್ತು. ಇನ್ನು ಎಲ್ಲ ಮೃಗಗಳು, ಎಲ್ಲ ಪಶುಗಳು, ಇನ್ಯಾವ್ದ್ಯಾವ್ದು ಮಿಕ್ಕಿದ ಮೃಗಗಳು, ಪಶುಗಳು ಏನೇನಿವೆ ಅದೆಲ್ಲ ಶ್ರೋಣಿ ದೇಶ. ಭಗವಂತನ ಶ್ರೋಣಿ ದೇಶ ಅಂದ್ರೆ ನಡು ಪ್ರದೇಶದ ಮುಂಭಾಗ. ಇಲ್ಲಿ ವಿವರಣೆಯನ್ನು ಕೂಡ ಮಾಡಿದ್ದಾರೆ, ಅದನ್ನ ಗಮನಿಸಿ. ನಡು ಪ್ರದೇಶದ ಮುಂಭಾಗ, ಆ ಶ್ರೋಣಿ ಏನಿದೆ ಆ ಶ್ರೋಣಿಯಿಂದ ಹುಟ್ಟಿದಾವೆ, ಅಲ್ಲೇ ಆಶ್ರಯಿಸಿಕೊಂಡು ಮಿಕ್ಕಿದ ಮೃಗಗಳು, ಪಶುಗಳು ಎಲ್ಲ ಇರೋದು ಅಂತ. ಹೀಗೆ ದೇವರ ಶ್ರೋಣಿ ದೇಶದ ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದೆ ಭಗವಂತನ ಮಾತುಗಳೇನಿದೆ, ಭಗವಂತನ ಮಾತುಗಳು ಅದು ಯಾವುದು ಅಂತ ವರ್ಣಿಸ್ತಾರೆ. ಆ ಭಗವಂತನ ಶಬ್ದಗಳು ಅಂದ್ರೆ ಇವುಗಳು ಅಂತ. ಹಿಂದೆನೂ ಕೂಡ ಬಂದಿತ್ತಿದು, ಸ್ವಲ್ಪ ವ್ಯತ್ಯಾಸವಾಗಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ 36ನೇ ಶ್ಲೋಕ. ಇಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಒಂದು ಮಾತು ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ವಿಷಯ ಇದೆ. ಏನೊಂದು ಅಶ್ವತರಿ ಅಂದ್ರೆ ಹೇಸರಗತ್ತೆ ಅಂತ ಬಂತು. ಈ ಹೇಸರಗತ್ತೆ ಅಂದ್ರೆ ಏನು? ಕತ್ತೆ ಅಂತ ಕರಿತಾ ಇದ್ದೀರಲ್ಲ, ಇದು ಹೇಗೆ ಕತ್ತೆ ಅಂತ ಕರಿತಾ ಇರೋದು? ಯಾಕೆಂದ್ರೆ ಅಶ್ವತರಿ ಅಂತ ಅದ್ರ ಹೆಸರು, ಹೆಸರಿನಲ್ಲಿ ಅಶ್ವ ಸೇರ್ಕೊಂಡಿದೆ, ಕುದುರೆ. ಮತ್ತೆ ಅಶ್ವತರಿ ಅಂತ ಹೇಗಾಯ್ತು ಅಂದ್ರೆ ಅದು ಕತ್ತೆಯಿಂದ ಒಡವ, ಸ್ತ್ರೀ ಕುದುರೆ ಏನಿದೆಯಲ್ಲ ಅದರಲ್ಲಿ ಹುಟ್ಟಿತ್ತು. ಅದಕ್ಕೆ ಅಶ್ವತರಿ ಅಂತ ಕರೀತಾರೆ. ಕತ್ತೆಯಿಂದ ಈ ಸ್ತ್ರೀ ಕುದುರೆಯಲ್ಲಿ ಹುಟ್ಟಿರುವಂತಹದ್ದಕ್ಕೆ ಅಶ್ವತರಿ ಅಂತ ಕರೀತಾರೆ. ಹೀಗೆ ಆ ಸ್ತ್ರೀ ಕುದುರೆ ಅನ್ನೋದಕ್ಕೆ ಆತರ ಹೇಳಲ್ಲ ಶಬ್ದ. ಇದು ಸಂಸ್ಕೃತದಲ್ಲಿ ಅಶ್ವ ಅಂತ ಶಬ್ದ ಬಳಸಲ್ಲ, ಒಡವ ಅಂತ ಬಳಸ್ತಾರೆ. ಒಡವ ಅಂತಂದ್ರೆ ಅದೇ ಅರ್ಥ. ಅಂತೂ ಒಡವ ಸ್ತ್ರೀಯಲ್ಲಿ ಗರ್ಧಭ, ಕತ್ತೆಯಿಂದ ಹುಟ್ಟಿದ್ದ ಜಾತಿಗೆ ಅದಕ್ಕೆ ಹೆಸರುಗತ್ತೆ, ಅಶ್ವತರಿ ಅಂತ ಕರೀತಾರೆ. ಈಗ 36ನೇ ಶ್ಲೋಕಕ್ಕೆ ಬರೋಣ. ವಚಾಂಸಿ ತದ್ವ್ಯಾಹರಣಂ ವಿಚಿತ್ರಂ ಮನುರ್ಮನೀಷಾ ಮನುಜೋ ನಿವಾಸಃ. ಗಂಧರ್ವ ವಿದ್ಯಾಧರ ಚಾರಣಾಪ್ಸರಃ. ಸ್ವರ ಸ್ಮೃತಿ. ಇನ್ನೊಂದು ಪಾಠ ಇದೆ ಇಲ್ಲಿ, ಸ್ವರ ಸ್ಮೃತಿ ಅಂತ ಒಂದಾದ್ರೆ ಮತ್ತೊಂದು ಸ್ವರ ಸ್ಮೃತಿರಿಹಿ. ಅಸುರಾನೀಕ ವೀರ್ಯ. ಇಲ್ಲಿ ದೇವರ ಮಾತು ಅಂದ್ರೆ ಯಾವುದು? ವಚಾಂಸಿ, ಅವನ ಶಬ್ದಗಳು ಅಂದ್ರೆ ಈ ಲೌಕಿಕ ವೈದಿಕ ಶಬ್ದ ಏನೇನಿದೆ ಎಲ್ಲವೂ. ನಾವು ಮಾತನಾಡೋ ಪ್ರತಿ ಶಬ್ದಗಳು, ವೇದರಲ್ಲಿ ಬರುವಂತಹ ಪ್ರತಿ ಶಬ್ದ ಎಲ್ಲ ಭಗವಂತನ ಶಬ್ದವನ್ನ ಆಶ್ರಯಿಸಿಕೊಂಡಿದೆ. ಎಲ್ಲ ಅವನಿಂದಲೇ ಬಂದಿತ್ತು, ಮೂಲ. ಆ ಮೂಲವನ್ನ ಆಶ್ರಯಿಸಿಕೊಂಡು ಎಲ್ಲ ಶಬ್ದಗಳು ಇದೆ. ಇನ್ನು ಭಗವಂತನ
ಮನೀಷ ಅಂದ್ರೆ ವಿಲಕ್ಷಣವಾದ ಬುದ್ಧಿ ಅದು ಯಾವುದು ಅಂದ್ರೆ ವಾಯುದೇವರಂತೆ. ಅಂದ್ರೆ ವಾಯುದೇವರು ಆ ಬುದ್ಧಿಯನ್ನು ಆಶ್ರಯಿಸ್ಕೊಂಡಿದ್ದಾರೆ. ಅಂದ್ರೆ ಆ ವಿಶೇಷವಾದ ಅನುಗ್ರಹ ಅವ್ರಿಗಾಗಿದೆ. ಚತುರ್ಮುಖ ಬ್ರಹ್ಮದೇವರಿಗೂ ವಿಜ್ಞಾನ ಶಕ್ತಿ ಅವರು ಭಗವಂತನ ಬುದ್ಧಿನೇ. ವಾಯುದೇವರು ಬುದ್ಧಿ ಸಾಮ್ಯ ಇದೆ. ಹಿಂದೆ ಬ್ರಹ್ಮದೇವರ ಬಗ್ಗೆ ಬಂತು, ಈಗ ವಾಯುದೇವರ ಬಗ್ಗೆ ಬಂತು. ಇಬ್ಬರು ಬುದ್ಧಿಯನ್ನ ಆಶ್ರಯಿಸಿಕೊಂಡಿದ್ದಾರೆ. ಅವರ ಸ್ಥಾನಮಾನ ಹಾಗೆ, ವಾಯು ಬ್ರಹ್ಮ ಸಮಾನ. ತಸ್ಯ ಮನೀಷಾ ಬುದ್ಧಿ, ಮನೀಷಾ ಅನ್ನೋ ಶಬ್ದ ಬಳಸಿದರೆ ಅದಕ್ಕೆ ಬುದ್ಧಿ ಅಂತ ಅರ್ಥ. ಅದಕ್ಕೆ ಋಗ್ವೇದ ಮಂತ್ರದ ಉಲ್ಲೇಖವನ್ನು ಮಾಡ್ತಾರೆ. ಒಂದು ಕಡೆ ತೇ ವಾಯವೇ ಮನವೇ ಬಾಧಿತಾಯ, ವಾಯವೇ ಮನವೇ ಅಂತ. ಮನು ಅಂದ್ರೆ ವಾಯುದೇವರು ಅಂತ ಅರ್ಥ. ಆ ವಾಯುದೇವರು ಜ್ಞಾನ ಸ್ವರೂಪಿಯಾದ್ರಿಂದ ಜ್ಞಾನವನ್ನ ಆಶ್ರಯಿಸಿಕೊಂಡಿದ್ದಾರೆ. ಅದು ದೇವರ ಜ್ಞಾನ ಬುದ್ಧಿ. ಮನುಜೋ ನಿವಾಸ, ಮನುಷ್ಯ. ಮತ್ತೆ ಮನುಷ್ಯರು ಹೇಗೆ ಅಂದ್ರೆ ಇಲ್ಲಿ ಯಾವ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸಾಮಾನ್ಯ ಮನುಷ್ಯರ ಬಗ್ಗೆ ಅಲ್ಲ. ಪ್ರಿಯವ್ರತ ರಾಜನಿಂದ ಹಿಡಿದು ಯಾವ ಯಾವ ಯೋಗ್ಯತೆ ಇರೋರು ಅವರು ದೇವರ ನಿವಾಸನ ಕ್ರಿಯೆಯಿಂದ ಅವನು ವಾಸ ಮಾಡ್ತಾ ಇದ್ದ. ನಿವಾಸನ ಒಂದು ಕಡೆ ವಾಸ ಮಾಡೋದ್ರಿಂದ ಅವರೆಲ್ಲ ಬಂದಿದ್ದು ಅಂತ. ಅಂದ್ರೆ ದೇವರ ಒಂದು ಕಿಂಚಿತ್ತೂ ಸಂಪರ್ಕ ಇಲ್ಲದೆ ಯಾರು ಹುಟ್ಟಲ್ಲ, ಯಾವ ವಸ್ತುಗಳು ಬರಲ್ಲ. ಎಲ್ಲಾ ಕಡೆ ದೇವರು ತಾನು ಇಡೀ ಬ್ರಹ್ಮಾಂಡ ವ್ಯಾಪಿಸಿಕೊಂಡು ಅಲ್ಲಲ್ಲಿ ಯಾವ ಯಾವ ಪದಾರ್ಥ ಹೊರಗ್ ಬರ್ಬೇಕೋ ಆಯಾಯ ತನ್ನ ಅಂಗಾಂಗಗಳಿಂದ ಬರೋ ತರ ಮಾಡ್ತಾನೆ. ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ ಅಂತ. ಕೇವಲ ಅದು ಪ್ರಕೃತಿ ಮಣ್ಣಿನಿಂದ ಎಲ್ಲ ಸೃಷ್ಟಿಯಾಗಿದ್ದಲ್ಲ, ಎಲ್ಲಾ ಕಡೆ ಇದ್ದು ದೇವರೇ ತಾನು ತನ್ನ ಅಂಗಾಂಗಗಳಿಂದ ಎಲ್ಲ ವಸ್ತುಗಳನ್ನ ಹುಟ್ಟಿಸಿದ್ದಾನೆ. ಇದು ಮುಂದಕ್ಕೆ ಗಂಧರ್ವ ವಿದ್ಯಾಧರ ಚಾರಣಾಪ್ಸರಹ, ಇವರೆಲ್ಲ ಗಂಧರ್ವರು, ವಿದ್ಯಾಧರರು, ಚಾರಣರು, ಅಪ್ಸರಸು, ಅಪ್ಸರಾ ಸ್ತ್ರೀಯರು ಅಂತ ಅರ್ಥ. ಮತ್ತು ಅಪ್ಸರಸಹ ಅಂತಂದ್ರೆ ಅಪ್ಸರಾ ಜಾತಿಯಲ್ಲಿ ಬಂದವರು ಯಾರ್ಯಾರಿದಾರ ಅವರು. ಇವರೆಲ್ಲ ಏನು ಅಂದ್ರೆ ಭಗವಂತನ ಸ್ವರದಿಂದ ಹುಟ್ಟಿದವರು ಅಂತ. ಸ್ವರ ಅಂತಂದ್ರೆ ಯಾವುದು? ಸರಿ ಗಮ ಪದನಿ ಏನ್ ಹೇಳ್ತಾರೆ? ಸಪ್ತ ಸ್ವರ, ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ನಿಷಾದ, ಏನೇನ್ ಹೇಳ್ತೀವಿ, ಮತ್ತೆ ದೈವತ. ಈ ಏನು ಸಪ್ತ ಸ್ವರಗಳಿದೆ, ಈ ಸಪ್ತ ಸ್ವರಗಳಿಂದ ಈ ಗಂಧರ್ವ, ವಿದ್ಯಾಧರ, ಚಾರಣ, ಅಪ್ಸರೆ ಇವರೆಲ್ಲ ಹುಟ್ಟಿದ್ರು ಅಂತ. ಇನ್ನು ಅಸುರಾನೇಕ ವೀರ್ಯ, ಇನ್ನು ಅಸುರರೆಲ್ಲ ಯಾರಿಂದ ಬಂದಿದ್ದು, ಯಾವ್ದ್ರಿಂದ ಬಂದಿದ್ದು ಅಂದ್ರೆ ಅಸುರರ ಸಮೂಹ ಎಲ್ಲ ದೇವರ ಪರಾಕ್ರಮದಿಂದ ಹುಟ್ಟಿದ್ದು ಅಂತ. ಅವ್ರಿಗೂ ಒಂದಿಷ್ಟು ಪರಾಕ್ರಮ ಬರ್ಬೇಕಲ್ಲ, ಶಕ್ತಿ ಹೇಗ್ ಬಂತು? ಮೂಲ ದೇವರೇ, ದೇವರಿಂದಲೇ ಮೂಲ ಅಷ್ಟೇ. ಅವ್ರಿಗಿಲ್ಲಾಂದ್ರೆ ಶಕ್ತಿ ಹೇಗ್ ಸ್ವತಃ ಅವ್ರಿಗೆ ಆ ಶಕ್ತಿ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಅಂತೂ ಆ ಪರಾಕ್ರಮದಿಂದ ಬರೀ ಆ ದುಷ್ಟವಾದದನ್ನ ಇಟ್ಕೊಂಡು ಅವರು ಹುಟ್ಕೊಂಡಿದ್ದಾರೆ ಅಷ್ಟೇ, ಅವರ ಯೋಗ್ಯತೆಗೆ ತಕ್ಕ ಹಾಗೆ. ಹೀಗೆ ಭಗವಂತನ ಪ್ರತಿಯೊಂದು ಕ್ರಿಯೆಗಳನ್ನು ಕೂಡ ಭಾಗವತ ಹೇಗ್ ವರ್ಣಿಸ್ತಾ ಇದೆ ಅಂದ್ರೆ, ಅವನು ಕೂತ್ರೆ ಒಂದು ಪದಾರ್ಥ ಸೃಷ್ಟಿ, ಉಸಿರಾಟ ಮಾಡಿದ್ರೆ ಒಂದು ಪದಾರ್ಥ ಸೃಷ್ಟಿ. ಸುಮ್ನೆ ಭಗವಂತ ಇಲ್ಲ, ಅವನು ವಿರಾಟ್ ರೂಪದಲ್ಲಿ ನಿಂತು ಸುಮ್ನೆ ಕೂತಿಲ್ಲ ಅಥವಾ ಸುಮ್ನೆ ನಿಂತಿಲ್ಲ. ಅವನು ಸುಮ್ನೆ ಇಲ್ಲವೇ ಇಲ್ಲ. ಅವನು ಎಲ್ಲಿ ಇದ್ದಾನೆ ಅಲ್ಲಿಂದಲೇ ಪದಾರ್ಥಗಳನ್ನ ನಿರಂತರವಾಗಿ ಜಗತ್ತಿನಲ್ಲಿ ಸೃಷ್ಟಿ ಆಗೋ ಹಾಗೆ ಮಾಡ್ತಾ ಇದ್ದಾನೆ. ಈ ಚಿಂತನೆಯನ್ನ ಇಲ್ಲಿ ಗಮನಿಸ್ಕೊಬೇಕು. ಮತ್ತೆ ಎಲ್ಲ ವಸ್ತುಗಳು ದೇವರನ್ನ ಬಿಟ್ಟಿಲ್ಲ. ಅದ್ ಹೇಗ್ ದೇವರನ್ನ ಬಿಟ್ಟಿಲ್ಲ? ಈಗ ನಾನ್ ಮನೇಲಿ ಕೂತಿದ್ದೀನಿ, ದೇವರೆಲ್ಲಿದ್ದಾನೆ ಅಂತ ಕೇಳೋ ಹಾಗೆ ಇಲ್ಲ. ಇದನ್ನ ಕಾಣಿಸ್ತಾ ಇಲ್ಲ, ಅದೇನೋ ಮೆಸೇಜ್ ಇದೆ, ಮತ್ತೆ ನಂತರ ಕಳಿಸಿ. ಅದರಿಂದ ದೇವರ ಎಲ್ಲಾ ಕಡೆ ಇದ್ದ ಮೇಲೆ ಎಲ್ಲಾ ಕಡೆ ಇರೋ ದೇವರನ್ನ ಆಶ್ರಯಿಸ್ಕೊಂಡು ನಾವ್ ಇರ್ಲೇಬೇಕು. ಯಾಕೆ? ಅದು ಆಕಾಶಕ್ಕಿಂತ ವಿಶಾಲ ದೇವರು, ಎಲ್ಲ ಕಡೆ ಇದ್ದಾನೆ ದೇವರು. ಎಲ್ಲ ಕಡೆ ಇರುವಂತಹ ದೇವರನ್ನ ನಾವು ಆಶ್ರಯಿಸ್ಕೊಂಡಿಲ್ಲ, ನಾವು ಹಾಗೆ ಸ್ವತಂತ್ರವಾಗಿ ನಾವಿದೀವಿ, ಅವನ ಸಂಪರ್ಕ ಇಲ್ಲ, ಅವನ್ ಟಚ್ ಆಗ್ತಾ ಇಲ್ಲ, ಸ್ಪರ್ಶನೇ ಆಗ್ತಾ ಇಲ್ಲ ದೇವರದು ಅಂತ ಹೇಳಲಿಕ್ ಬರೋದೇ ಇಲ್ಲ. ವಿರಾಟ್ ರೂಪದಲ್ಲಿ ಹೀಗಿದ್ದು ಇಡೀ ಸಮಗ್ರ ಜಗತ್ತು, ಸಮಗ್ರ ಜಗತ್ತಿನಲ್ಲಿರುವ ಪ್ರತಿ ವಸ್ತುಗಳನ್ನು ಕೂಡ ಆಯಾಯ ಕಾಲವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ತಿಳಿಸಿದ್ದಾರೆ ಈ ಭಾಗವತದ ಇಲ್ಲಿವರೆಗಿನ ಪದ್ಯಗಳಲ್ಲಿ. ಇದು ಮುಂದೆ ಭಗವಂತನ ಮುಖದ ಬಗ್ಗೆ ಬರ್ತಾರೆ ಮತ್ತೆ. ಅಂದ್ರೆ ಒಂದೇ ಅದೇ ಮುಖ, ಅದೇ ಕೈ, ಅದೇ ಬುದ್ಧಿ, ಆದ್ರೆ ಹುಟ್ಟೋ ವಸ್ತುಗಳು ಮಾತ್ರ ಬೇಕಾದಷ್ಟು. ಆದ್ರಿಂದ ಒಂದೇ ಸ್ಥಾನದಿಂದ ಬೇಕಾದಷ್ಟು ವಸ್ತುಗಳು ಬರೋ ತರ ಅನ್ನಿಸ್ತಾ ಇರತ್ತೆ ನಮ್ಗೆ. ಅದು ಯಾವ್ದು ನೋಡೋಣ. 37ನೆಯ ಶ್ಲೋಕಕ್ಕೆ ಬರೋಣ ಮುಂದೆ. ಬ್ರಹ್ಮಾನನಃ ಕ್ಷತ್ರಭುಜೋ ಮಹಾತ್ಮಾ ವಿಡೂರುರಂಘ್ರೆ
ಶ್ರಿತ ಕೃಷ್ಣ ವರ್ಣ ಸ್ವಾಹಾ ಸ್ವಧಾ ವೀರ್ಯ ಗುಣೋಪಪನ್ನೋ ಹವ್ಯಾತ್ಮಕಃ. ಕರ್ಮ ವಿತಾನ ಯೋಗಃ. ಇನ್ನು ಬ್ರಹ್ಮನ ಮುಖದಿಂದ, ಅಂದ್ರೆ ಬ್ರಹ್ಮ ಅಂದ್ರೆ ಪರಬ್ರಹ್ಮ ವಿಷ್ಣು, ದೇವರ ಮುಖದಿಂದ ಯಾರು ಬಂದ್ರು? ಬ್ರಹ್ಮ ಜಾತಿ, ಬ್ರಾಹ್ಮಣ ಜಾತಿ. ಹಾಗಾದ್ರೆ ಬ್ರಹ್ಮ ಆನನಃ, ಬ್ರಹ್ಮ ಜಾತಿಯನ್ನೇ ತನ್ನ ಮುಖದಲ್ಲಿ ಇಟ್ಕೊಂಡಿರೋನು ಅಂತ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತಃ. ಇದೆಲ್ಲ ಏನು ಬರ್ತಾ ಇದೆ ಪುರುಷ ಸೂಕ್ತದ ವಿವರಣೆಯಾಗಿ, ಅದನ್ನ ನೆನಪಿಸ್ತಾ ಇದೆ. ಬ್ರಹ್ಮ ಆನನಃ ಇದು ಒಂದಾಯ್ತು. ಇನ್ನು ಕ್ಷತ್ರ ಭುಜ, ಶ್ರೀಹರಿ ಏನಾಗಿದ್ದಾನೆ ಭಗವಂತ? ಕ್ಷತ್ರ ಭುಜ, ತನ್ನ ಭುಜಗಳಿಂದ ಕ್ಷತ್ರಿಯ ಜಾತಿಯನ್ನ ಹೊರಗೆ ತಂದಿದ್ದಾನೆ, ಕ್ಷತ್ರ ಭುಜ. ಇನ್ನು ವಿಟ್ ಊರುಹು, ವಿಟ್ ಅಂದ್ರೇನು? ವೈಶ್ಯರು. ವೈಶ್ಯರನ್ನ ಯಾವ್ದ್ರಿಂದ ತಂದಿದ್ದಾರೆ? ತನ್ನ ತೊಡೆಗಳಿಂದ ತಂದಿದ್ದಾನೆ. ಅಂಘ್ರಿಶ್ರಿತ ಕೃಷ್ಣ ವರ್ಣ, ಇನ್ನು ತನ್ನ ಪಾದಗಳಿಂದ ಯಾರು ಹೊರಗೆ ಬಂದಿದ್ದಾರೆ? ಕೃಷ್ಣವರ್ಣ, ಕೃಷ್ಣವರ್ಣ ಅಂತ ಹೇಳಿದ್ದಾರೆ. ಇದ್ಯಾವ ಜಾತಿ ಇದು ಕೃಷ್ಣವರ್ಣ ಅನ್ನೋದು? ಶೂದ್ರ ಜಾತಿ ಅಂತ ಅರ್ಥ. ಹೀಗೆ ಕೃಷ್ಣವರ್ಣ ಅಂದ್ರೆ ಶೂದ್ರ ಜಾತಿಯವರು ಭಗವಂತನ ಪಾದಗಳಿಂದ ಬಂದಿದ್ದಾರೆ ಅಂತ. ದೊಡ್ಡ ಕೋಲಾಹಲ ಆಗ್ಬಿಡುತ್ತೆ. ಬ್ರಾಹ್ಮಣರು ಮುಖದಿಂದ ಬಂದ್ರು, ಕ್ಷತ್ರಿಯರು ಭುಜದಿಂದ ಬಂದ್ರು, ತೊಡೆಯಿಂದ ವೈಶ್ಯರು ಬಂದ್ರು, ಕಾಲಿನಿಂದ ಶೂದ್ರರು ಬಂದ್ರು ಅಂತ ತಗೊಳ್ತಾರೆ. ಆದ್ರೆ ವಾಸ್ತವಿಕವಾಗಿ ನಿಜ, ಆಯಾಯ ಜಾತಿಗಳು ಭಗವಂತನ ಅಂಗಗಳಿಂದಲೇ ಬಂದಿತ್ತು. ಪವಿತ್ರ ಅಂಗ. ದೇವರ ಮುಖದಲ್ಲೇ ವ್ಯತ್ಯಾಸ, ದೇವರ ಕಾಲ್ನಲ್ಲಿ ವ್ಯತ್ಯಾಸ, ಅವನ ಭುಜಗಳಲ್ಲಿ ವ್ಯತ್ಯಾಸ, ಅವನ ತೊಡೆಗಳಲ್ಲಿ ವ್ಯತ್ಯಾಸ ಅಂತ ಕ್ರಮ ಇಲ್ಲ. ದೇವರ ಅಂಗಾಂಗಗಳು ಒಂದೇ ರೀತಿ. ಅವನ ಮುಖಕ್ಕೆ ಎಷ್ಟು ಬೆಲೆ ಇದೆಯೋ ಅವನ ಕಾಲಿಗೆ ಅಷ್ಟು ಬೆಲೆ ಇದೆ. ವಸ್ತುತಃ ಎಲ್ರೂ ಕೂಡ ದೇವರ ಪಾದವನ್ನೇ ಮೊದಲು ಹಿಡಿಬೇಕು. ಆ ಭಾಗ್ಯ ಶೂದ್ರ ಜಾತಿಗೆ ಕೊಟ್ಟಿದ್ದಾನೆ ದೇವರು. ಅಂಘ್ರಿಶ್ರಿತ ಕೃಷ್ಣ ವರ್ಣ ಅಂತ ಹೇಳಿದ್ದಾನೆ. ಇಲ್ಲಿ ಭಾಗವತದಲ್ಲಿ ಬರ್ತಾ ಭಗವಂತನ ಪಾದ ಏನಿದೆ, ಆ ಪಾದಗಳನ್ನ ಆಶ್ರಯಿಸಿಕೊಂಡು ಶೂದ್ರ ಜಾತಿ ಇದೆ ಅಂದ್ರೆ, ದೇವರ ಪಾದವನ್ನ ಆಶ್ರಯಿಸಿಕೊಂಡು ಅವರಿದ್ದಾರೆ. ದೇವರ ಸೇವೆ, ಭಗವಂತನ ಪಾದಗಳನ್ನ ಆಶ್ರಯಿಸಿಕೊಂಡು ಅವರಿದ್ದಾರೆ. ಅದರಿಂದ ಅವರು ಹುಟ್ಟಿದ್ದು ಅಂತ. ಅದು ತುಚ್ಛ ಭಾವನೆನ, ಒಳ್ಳೆ ಶ್ರೇಷ್ಠ ಸ್ಥಾನ ಅಂಘ್ರಿ ಸ್ಥಾನ. ಹೀಗೆ ಮತ್ತೆ ಭಗವಂತನ ತೊಡೆ ಸ್ಥಾನ ಅದು ಅಷ್ಟೇ ಮುಖ್ಯ, ಭಗವಂತನ ಭುಜ ಅದು ಅಷ್ಟೇ ಮುಖ್ಯ, ಭಗವಂತನ ಮುಖ ಅದು ಅಷ್ಟೇ ಮುಖ್ಯ. ಭಗವಂತನ ಅವಯವಗಳಲ್ಲಿ ಭೇದ ಚಿಂತನೆ ಮಾಡೋ ಹಾಗೆ ಇಲ್ಲ. ಅದು ಬೇರೆ, ಅದು ಕಡಿಮೆ ಜಾಸ್ತಿ. ಕಾಲು ಅಂತೂ ನಿಕೃಷ್ಟವಾದದ್ದು ಹಾಗಲ್ವೇ ಅಲ್ಲ. ಅದು ದೇವರ ಕಾಲಿನ ಬಗ್ಗೆ ಹೇಳ್ತಾ ಇರೋದಿದು. ದೇವರ ಕಾಲು ಹೇಗೆ, ದೇವರ ಈ ಭುಜ, ದೇವರ ಮುಖ, ದೇವರ ತೊಡೆ ತುಂಬಾ ಪವಿತ್ರ. ಅದು ಅವನ ಉಗುರು ಪವಿತ್ರ, ಉಗುರು, ಅವನ ಕೂದಲು, ಪ್ರತಿಯೊಂದು ಅವನ ದೇಹ ಆದ್ಮೇಲೆ ಅದು ಪವಿತ್ರ. ಅಂಥದ್ರಲ್ಲಿ ಅಂಘ್ರಿಶ್ರಿತ ಕೃಷ್ಣವರ್ಣ ಅಂದ್ರೆ ಇದೇನೋ ಅನುಚಿತವಾದ ಮಾತಲ್ಲ, ಅದೊಂದು ಗಮನಿಸ್ಬೇಕು. ಅಂತೂ ಒಂದೊಂದು ಜಾತಿಗಳನ್ನ ತನ್ನ ದೇಹದ ಒಂದೊಂದು ಭಾಗದಿಂದ ಸೃಷ್ಟಿ ಮಾಡಿದ್ದಾನೆ ದೇವರು. ಇನ್ನಿದಾದ್ಮೇಲೆ ಸ್ವಾಹ ಸ್ವಧ ವೀರ್ಯ ಗುಣ ಉಪಪನ್ನ. ವೀರ್ಯ ಅನ್ನೋ ಒಂದು ಗುಣ ಇದೆ ಅವನಲ್ಲಿ, ಅಂದ್ರೆ ರೇತೋ ಗುಣ, ರೇತಸ್ಸು ಅಂತ ಹೇಳ್ತಾರೆ ವೀರ್ಯ, ಅಂತ ಒಂದು ಗುಣ. ಆ ಗುಣದಿಂದ ಏನಾಯ್ತು ಅಂದ್ರೆ ಎರಡು ಹುಟ್ಟುತ್ತಂತೆ. ಒಂದು ದೇವತೆಗಳಿಗೆ ಉದ್ದೇಶಿಸಿಕೊಂಡು ಹಾಕುವ ಆಹುತಿ ಏನಿದೆ ಅಂದ್ರೆ ಹೋಮಾದಿಗಳಲ್ಲಿ ಸ್ವಾಹ ಅಂತ ಹೇಳ್ತಾರೆ. ಈ ಸ್ವಾಹ ಅನ್ನೋದು ಹುಟ್ಟಿದ್ದಲ್ಲಿ ದೇವರ ರೇತಃಕಣದಿಂದ, ರೇತಸ್ಸಿನಿಂದ ಹುಟ್ಟಿತ್ತು, ವೀರ್ಯದಿಂದ. ಇನ್ನು ಸ್ವಧ ಏನಿದೆ, ಆ ಸ್ವಧ ಅದು ಪಿತೃದೇವತೆಗಳನ್ನ ಉದ್ದೇಶಿಸಿ ಕೊಡ್ತಾರೆ, ಸ್ವಧ ಅಂತ. ಪಿತೃಭ್ಯ ಸ್ವಧ, ದೇವತೆಗಳಿಗೆ ಸ್ವಾಹ. ಈ ಎರಡೂ ಕೂಡ ಭಗವಂತನ ಆ ವೀರ್ಯ ಗುಣದಿಂದ ಹುಟ್ಟಿದ್ದು. ಹವ್ಯಾತ್ಮಕ ಅಷ್ಟೇ ಅಲ್ಲ, ಇವನ ದೇಹ, ಮಧ್ಯದ ದೇಹ ಹೇಗಿದೆ ಅಂದ್ರೆ ಹವಿಸ್ಸು, ಏನೇನೋ ಹವಿಸ್ಸನ್ನ ಕೊಡ್ತಾರೆ. ಆ ಹವಿಸ್ಸು ಹುಟ್ಟಿದ್ದೆ ಭಗವಂತನ ಮಧ್ಯ ದೇಹದ ಪ್ರದೇಶದಿಂದ.
ಇಂಥ ಕರ್ಮ ವಿಧಾನ ಯೋಗ, ಇಂಥ ಭಗವಂತನ ಹತ್ರ ಒಂದು ಉಪಾಯ ಇದೆ. ಆ ಉಪಾಯದಿಂದ ಏನೇನಾಯ್ತು ಅಂದ್ರೆ ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ, ಹೀಗೆ ಯಾವ ಯಾವ ವಿಶೇಷವಾದ ಯಾಗಗಳಿದೆ ಆ ಎಲ್ಲ ಯಾಗಗಳನ್ನ ತನ್ನ ಉಪಾಯದಿಂದ ಹೊರಕ್ಕೆ ತಂದಿದ್ದಾನೆ. ಹೀಗೆ ಎಲ್ಲದಕ್ಕೂ ಭಗವಂತ ಪ್ರಮುಖ ಕಾರಣ ಅನ್ನೋ ಅಂಶವನ್ನ ಇಲ್ಲಿವರೆಗೆ ಬಿಡಿಸಿದ್ದಾರೆ. ಇನ್ನು ಈ ಅಧ್ಯಾಯದ ಕೊನೆಯ ಶ್ಲೋಕಕ್ಕೆ ಬಂದ್ವಿ. ಮೊದಲನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಎರಡನೇ ಸ್ಕಂಧದ ಮೊದಲನೇ ಅಧ್ಯಾಯ ಉಕ್ತಾರ್ಥಂ ಉಪಸಂಹರತಿ. ಇಲ್ಲಿವರೆಗೆ ದೇವರ ವೈರಾಜ ರೂಪದ ಚಿಂತನೆ ಅಂತ ಹೇಳ್ಬೇಕು ವಸ್ತುತಃ. ಯಾಕೆ ವಿರಾಟ್ ಅಂದ್ರೆ ಬ್ರಹ್ಮಾಂಡಕ್ಕೆ ಕರೆಯೋದು, ಬ್ರಹ್ಮಾಂಡದ ವ್ಯಾಪಿಯಾದಂತಹ ರೂಪ ಏನಿದೆ ಅದು ವೈರಾಜ್ ಅಂತ ಕರೀತಾರೆ ಅದನ್ನ ನಾವು ವಿರಾಟ್ ರೂಪ ಅಂತ ಕರೆಯೋ ಉದ್ದೇಶ ಬ್ರಹ್ಮಾಂಡಕ್ಕೆ ವಿರಾಟ್ ಅಂತ ಬಂದಿದ್ದೆ ಆ ವಿರಾಟ್ ರೂಪಿ ಇರೋದ್ರಿಂದ. ಯಾವುದಕ್ಕೆ ಏನೇ ಹೆಸರು ಬರಲಿ ಜಗತ್ತನ್ನು ಒಳಗಡೆ ಅಂತ ರೂಪದಲ್ಲಿ ಇರ್ತಾನೆ ಅಂತ ಅರ್ಥ. ವಿರಾಟ್ ಅಂದ್ರೆ ವಿಸ್ತಾರವಾಗಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋ ಪರಮಾತ್ಮ ವಿರಾಟ್ ಆದ್ರಿಂದ ಬ್ರಹ್ಮಾಂಡಕ್ಕೆ ವಿರಾಟ್ ಹೆಸರು ಬಂತು. ಆ ವಿರಾಟ್ ನಲ್ಲಿ ಬ್ರಹ್ಮ ಪರಬ್ರಹ್ಮ ಇರೋದ್ರಿಂದ ವೈರಾಟ್ ಅಂತ ಈ ಶಬ್ದ ಭಗವಂತನಲ್ಲಿ ಬಳಕೆ ಆಗಿದೆ. ಈಗ ಉಪಸಂಹಾರ ಮಾಡ್ತಾರೆ. ಈಯಾನ ಸಾವೀಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಶಃ ಕಥಿತೋ ಮಯಾತೆ ಸಂಧಾರ್ಯತೆಸ್ಮಿನ್ ವಪುಷಿ ಸ್ಥವಿಷ್ಠೆ ಮನಸ್ವಬುದ್ಧ್ಯಾ ನಯತೋಸ್ತಿ ಕಿಂಚಿತ್. ಹೀಗೆ ಶುಕಾಚಾರ್ಯರು ತಾವು ಮುಕ್ತಾಯ ಮಾಡ್ತಾ ಇದ್ದಾರೆ ಈ ಮಾತನ್ನ ಹೇಳಿ. ಇಲ್ಲಿವರೆಗೆ ನೀನು ವಿರಾಟ್ ರೂಪದ ಒಂದು ಚಿಂತನೆ ಏನಿದೆ ಇಷ್ಟುವರೆಗೆ ವಿಸ್ತಾರವಾಗಿ ಹೇಳಿದೆ. ಇದೆಲ್ಲ ಯಾಕೆ ಬಂತು ಅಂದ್ರೆ ಧಾರಣೆ ಮಾಡ್ಬೇಕು. ಒಬ್ಬ ಮರಣಕಾಲದಲ್ಲಿರೋ ವ್ಯಕ್ತಿ ದೇವರ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಅಂದ್ರೆ ಸಮಗ್ರ ಭಗವಂತನ ಅಂಗಾಂಗಗಳನ್ನ ಚಿಂತನೆ ಮಾಡೋದು. ಇದು ತುಂಬಾ ಕಷ್ಟ. ಒಂದೊಂದು ಅವಯವ ಚಿಂತನೆ ಮಾಡಿದ್ರೆ ಸಾಕು, ಒಂದೊಂದು ಅಂಗದ ಚಿಂತನೆ ಅಂತ. ಅದೇನ್ ದೊಡ್ಡ ವಿಷಯ ಇಲ್ಲ. ಭಗವಂತನ ಕೈ ಕಾಲು ಒಂದು ಮೂರ್ತಿ ನೋಡ್ತೀವಿ ಎಲ್ಲಾನು ನೆನಪಕ್ ಬರುತ್ತೆ ಅಂತ. ಅದು ಕಷ್ಟ ಆಗಲ್ಲ, ಅದು ನೆನಪಿಸ್ಕೊಳ್ತೀವಿ. ಅದೇನ್ ವಿಷಯ ಅಂದ್ರೆ ಅದ್ರ ಬಗ್ಗೆ ಹೇಳ್ತಲ್ಲ, ವಿರಾಟ್ ರೂಪದ ಚಿಂತನೆ ಮಾಡಿ ಅಂತ. ಇಂಥ ದೊಡ್ಡ ರೂಪ ಕಣ್ಣು ಮುಂದೆ ಬರೋದು ಅನ್ನೋದು ಅಸಾಧ್ಯ. ನಾವೇ ಆ ಭಗವಂತನ ದೇಹದ ಒಳಗಡೆ ಇದೀವಿ ಒಂದು ಕಡೆ ಒಂದು ಭಾಗದಲ್ಲಿ. ಅಂಥ ಪರಮಾತ್ಮನ ದರ್ಶನ ಹೇಗಾಗ್ಲಿಕ್ಕೆ ಸಾಧ್ಯ? ಕಷ್ಟ. ಅದಕ್ಕೋಸ್ಕರ ಭಗವಂತನ ಒಂದೊಂದು ಅಂಗಗಳೇನಿದೆ ಆ ಒಂದೊಂದು ಅಂಗಗಳನ್ನು ಯೋಚಿಸ್ತಾ ಇರಿ. ಆಮೇಲೆ ಸಮಗ್ರ ಆ ಭಗವಂತನ ಅಂಗಾಂಗಗಳನ್ನ ಯೋಚಿಸಿ. ಹಾಗಾದ್ರೆ ಇದು ಅಸಾಧ್ಯವಾದ ಕೆಲಸ ಅಂತಾನೆ ಆಯ್ತು. ತುಂಬಾ ಯೋಗ್ಯತೆ ಬೇಕು ಅದು ಚಿಂತನೆ ಮಾಡ್ಲಿಕ್ಕೆ. ವಿರಾಟ್ ರೂಪದ ಚಿಂತನೆ ಎಲ್ಲ ನಾವು ದಿವಸ ಮಾಡ್ತಾ ಇರ್ತೀವಿ ಹಾಗೆ ಅಂತ ಹೇಳೋಂಗಿಲ್ಲ. ತುಂಬಾ ಕಷ್ಟ. ಅದು ಹೇಳಲಿಕ್ಕೆ ಒಂದು ಧೈರ್ಯ ಬೇಕು. ವಿರಾಟ್ ರೂಪದ ಚಿಂತನೆಯನ್ನ ಈ ತರ ಭಾಗವತದ ಮುಖಾಂತರ ನಾವು ಕೇಳಿದ್ದೇನೋ ಇದನ್ನೇ ಚಿಂತನೆ ಮಾಡೋದು, ಅನುಸಂಧಾನ ಮಾಡೋದು ಅಷ್ಟೇ. ನಾವೆಲ್ಲ ವಿರಾಟ್ ರೂಪ ಚಿಂತನೆ ಪ್ರತಿ ದಿವಸ 10 ಬಾರಿ ಮಾಡ್ತೀವಿ ಅಂತೆಲ್ಲ ಹಾಗೆಲ್ಲ ಹೇಳ್ಕೊಳ್ಲಿಕ್ಕಿಲ್ಲ. ತುಂಬಾ ಕಷ್ಟ. ಈ ರೀತಿ ತುಂಬಾ ಉತ್ತಮವಾದ ರೀತಿಯಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಾವು ವಿವರಣೆ ಮಾಡಿದ್ದಾರೆ. ಇಂಥ ಈ ಸನ್ನಿವೇಶ ಭಗವಂತನ ರೂಪದ ಬಗ್ಗೆ ನಾನೇನ್ ತಿಳಿಸ್ದೆ, ಅವನ ಬ್ರಹ್ಮಾಂಡ ಪ್ರತಿಮೆ ಏನಿದೆ ಅದರ ಒಂದೊಂದು ಭಾಗವನ್ನ ಏನ್ ತಿಳಿಸಿದೆ, ಇದ್ರ ಮೇಲೆ ಇನ್ಯಾವುದು ಸುಂದರವಾದ ಭಗವಂತನ ರೂಪ ಚಿಂತನೆ ಮಾಡ್ಬೇಕಾಗಿದ್ದಿಲ್ಲ. ಇದಕ್ಕಿಂತ ಭಗವಂತನ ಒಂದು ಉತ್ತಮವಾದ ದೇಹ ಸಿಗಲ್ಲ. ಇಡೀ ಸಮಗ್ರ ಬ್ರಹ್ಮಾಂಡನೇ ದೇಹ ಎಲ್ಲೆಲ್ಲಿದೆ ಅಂತ ತಿಳಿಸಿದೆ. ಇದಕ್ಕಿಂತ ಉತ್ತಮ ಸಿಗಲ್ಲ. ಇದನ್ನೇ ಯೋಗಿಗಳು ಇಂಥ ಉತ್ತಮನಾದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ತಾವು ಧ್ಯಾನ ಮಾಡ್ತಾ ಇರ್ತಾರೆ. ಆದ್ರಿಂದ ಇಂತಹ ಬುದ್ಧಿಯನ್ನ ಇಟ್ಟುಕೊಂಡು ಇಂಥ ವಿರಾಟ್ ರೂಪದ ಚಿಂತನೆ ಹೇಗೆ ಯೋಗಿಗಳು ಮಾಡ್ತಾರೆ ಹಾಗೆ ಮಾಡಬೇಕು. ಯಾಕೆ ಇವೆಲ್ಲ ಮಾಡಬೇಕು ಅಂತಂದ್ರೆ ಒಂದು ಶೇಷ ಪೂರಣೆ ಮಾಡ್ಕೊಳ್ಬೇಕು, ಸೇರಿಸ್ಕೊಳ್ಬೇಕಂತ. ಏನಕ್ಕೆ? ಮನೋ ನೈರ್ಮಲ್ಯಾಯ ಅಂತ ಒಂದು ಮಾತು ಹೇಳ್ತಾರೆ. ಮನಸ್ಸು ಶುದ್ಧ ಆಗ್ಬೇಕು, ಮನಸ್ಸಿನ ಕಶ್ಮಲಗಳು ಹೋಗ್ಬೇಕು, ನಿರ್ಮಲವಾಗ್ಬೇಕು ಮನಸ್ಸು. ಎಲ್ಲ ಕಾಮಾದಿಗಳೆಲ್ಲ ಹೋಗ್ಬೇಕು, ಮನಸ್ಸು ಶುದ್ಧ ಆಗ್ಬೇಕು ಅಂದ್ರೆ ಇಂಥ ವಿರಾಟ್ ರೂಪದ ಚಿಂತನೆ ಮಾಡ್ಬೇಕು ಅಂತ. ಹೀಗೆ ಒಂದೇ ನಿಮಿಷ.
ಹೀಗೆ ಮನಸ್ಸಿನ ನಿರ್ಮಲತೆಗೆ, ಮನೋನಿರ್ಮಲತೆಗೆ ಕಾರಣ ಯಾವುದು ಅಂದ್ರೆ ಇಂತಹ ಧಾರಣೆ ಅಂತ ಹೀಗೆ ಹೇಳಿದ್ದಾರೆ. ಮಧ್ಯಕ್ಕೆ ಕೆಲವು ದೇವತೆಗಳ ಹೆಸರನ್ನು ಕೂಡ ಬಿಟ್ಟಿರ್ತಾರೆ. ಅದ್ರ ಅಭಿಪ್ರಾಯ ಒಂದು ದೇವತೆ ಹೆಸರು ಹೇಳಿದ್ರೆ ಇನ್ನೊಬ್ರು ತಗೊಳ್ಬೇಕು ಅಂತಾರೆ ಅಭಿಪ್ರಾಯ. ಅಷ್ಟೇ ಅಲ್ಲ, ಸಾಧಾರಣವಾಗಿ ಹೇಳಿ ಮುಕ್ತಾಯ ಮಾಡ್ಬಿಡ್ತಾರೆ. ಈ ಭಾಗದಲ್ಲಿ ಈ ಸ್ಕಂದದ ಈ ಮೊದಲನೇ ಅಧ್ಯಾಯದಲ್ಲಿ ಆ ಅಂಶವನ್ನು ಮನಸ್ಸನ್ನು ಇಟ್ಕೊಂಡು ಅಂತೂ ಧಾರಣೆ ಏನಿದೆ ಆ ಧಾರಣೆಯನ್ನ ಮನೋನಿರ್ಮಲತೆಗಾಗಿ ನಾವು ಮಾಡಬೇಕು ಅಂತ ಇಲ್ಲಿವರೆಗೆ ತಿಳಿಸಿದ್ರು. ಇಲ್ಲಿಗೆ ಈ ಭಾಗವತ 2ನೇ ಸ್ಕಂದದ ಮೊದಲನೇ ಅಧ್ಯಾಯ ಮುಕ್ತಾಯ ಆಯ್ತು. ಇನ್ನು ನಾಳೆ ದಿವಸದಿಂದ 2ನೇ ಅಧ್ಯಾಯವನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ.